ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕಡಲೆ ಬೀಜದ್ದು ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ. ಆದರೆ 2 ಥರ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ. ಒಂದು 1/4 kg ಕಡಲೆ ಬೀಜಕ್ಕೆ ಕಾಯಿ ಹಾಕಿ ತೋರಿಸ್ತೀನಿ, ಒಂದು ಹಾಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. ಅರ್ಧ ಬಟ್ಲು ಒಣ ಕೊಬ್ಬರಿ, 1 ಬಟ್ಲು ಕಡಲೆ ಬೀಜ. 1 ಬಟ್ಲು ಅಂದರೆ ಇದು 1/4 kg ಇದೆ, ಅರ್ಧ kg. 1/4 kgದು ಕಾಯಿ ಹಾಕಿ ತೋರಿಸ್ತೀನಿ, ಇನ್ನು 1/4 kg ಹಾಗೆ ತೋರಿಸ್ತೀನಿ. 4 ಸ್ಪೂನು ಚಿಲ್ಲಿ ಪೌಡ್ರು, ಒಂದು 4 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಸ್ಪೂನ್ ಉಪ್ಪು. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ನಾನು 1/4 kg 2 ಬಟ್ಲು ತೊಗೊಂಡಿದ್ನಲ್ವ, 2 ಹಾಕಿ ನಾನು ಹುರ್ಕೊತೀನಿ. ಜಾಸ್ತಿ ಗ್ಯಾಸು ಜೋರಾಗಿಟ್ಟು ಹುರಿಬಾರ್ದು, ಸ್ವಲ್ಪ ನಿಧಾನ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರಿಬೇಕು. ನಿಧಾನ ಉರಿ ಇಟ್ಕೊಂಡು, ಜೋರಿಗೆ ಉರಿ ಇಡಬಾರ್ದು, ಸ್ವಲ್ಪ ನಿಧಾನ ಸಣ್ಣಗೆ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು 5 ನಿಮಿಷ ಈ ಥರ ಹುರ್ಕೋಬೇಕು. ಜೋರ ಉರಿ ಇಟ್ಟರೆ ಮೇಲೆ ಸಿಪ್ಪೆ ಮಾತ್ರ ಸುಡುತ್ತೆ, ಒಳಗಡೆ ಮಾತ್ರ ಕಡಲೆ ಬೀಜ ಸರಿಯಾಗಿ ಹುರಿದಿರಲ್ಲ. ಅದಕ್ಕೆ ನೀಟಾಗಿ ಇದನ್ನು ಹುರ್ಕೋಬೇಕು. ಇನ್ನೊಂದು 2 ನಿಮಿಷ ಹುರಿಯೋಣ. ನೆಕ್ಸ್ಟ್ ಏನು ಮಾಡೋಣ ಅಂತ ನಾನು ತೋರಿಸ್ತೀನಿ. ನೋಡಿ, ಈ ಥರ ಹುರ್ಕೋಬೇಕು. ಒಂಥರ ಚೆನ್ನಾಗಿ ಈ ಥರ ಕೆಂಪು ಕಲರ್ ಬರಬೇಕು ನೋಡಿ, ಆ ಥರ ನೀವು ಹುರಿಬೇಕು. ಅಂದರೆ ಚೆನ್ನಾಗಿ ಹುರಿದವಂತ ಅರ್ಥ ಇದು. ಇವಾಗ ಇದು ಹುರಿದ ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಯಾಕಂದರೆ ನಾನು ಸಿಪ್ಪೆ ತೆಗೆದು ನಾನು ಚಟ್ನಿ ಪುಡಿ ಮಾಡಲ್ಲ. ಸಿಪ್ಪೆ ತೆಗೆದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ನೀವು ಬೇಕಾದ್ರೆ ಸಿಪ್ಪೆ ಎಲ್ಲ ತೆಗೆದು ಕೇರ್ಬಿಟ್ಟು ಮಾಡ್ಕೋಬೋದು. ನಾನು ಸಿಪ್ಪೆ ತೆಗಿದೇ ನಿಮಗೆ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಇದನ್ನು ನಾನು ತಣ್ಣಗಾಗಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ಇವಾಗ ನಾನು ತಟ್ಟೆಗೆ ಸುರಿತಾ ಇದ್ದೀನಿ. ನೋಡಿ, ಇವಾಗ ನಾನು 1 ಬಟ್ಲು ಪೌಡ್ರ್ ಮಾಡ್ಕೊಂಬರ್ತೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು ಯಾವಾಗ ಹಾಕ್ಬೇಕಂತ ನಾನು ತೋರಿಸ್ತೀನಿ. ಒಂದು ಚಿಕ್ಕದಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ಇವಾಗ ರುಬ್ಕೊಂಬಂದಿದ್ದೀನಿ ನಾನು. ಆವಾಗಲೇ 4 ಗೆಡ್ಡೆ ಬೆಳ್ಳುಳ್ಳಿ ಇತ್ತಲ್ವ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಇವಾಗ 2 ಸ್ಪೂನು ಖಾರದ ಪುಡಿ ಹಾಕ್ತೀನಿ ನಾನು. ಯಾಕಂದರೆ ಇದು ಅರ್ಧ ಪೌಡ್ರ್ ಆಗಬೇಕು. ಕಡಲೆ ಬೀಜ ಅರ್ಧ ಪೌಡ್ರ್ ಆಗಿಂದನೇ ಇವೆಲ್ಲ ಹಾಕಬೇಕು. ಫಸ್ಟೇ ಹಾಕಿ ನೀವು ರುಬ್ಬಾರ್ದು. ನಿಮಗೆ ಖಾರ ತಿನ್ನೋರು ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕಬೇಕು. ಉಪ್ಪು ಒಂದು ಅದ್ರ ತಕ್ಕನಂಗೆ ಉಪ್ಪು ಹಾಕ್ಕೋಬೇಕು. ನಾನು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಮತ್ತೆ ನಾನು ಇನ್ನೊಂದು ರೌಂಡು ಹಾಕ್ಕೊಂಬರ್ತೀನಿ. ನೋಡಿ, ಹೀಗಾಗಿದೆ, ರುಬ್ಕೊಂಬಂದಿದ್ದೀನಿ. ಇದು ನೀವು 1 ತಿಂಗಳವರೆಗೂ ಇಟ್ಟರು ಏನು ಕೆಡಲ್ಲ, ಏನೂ ಇಲ್ಲ. ಒಂದು ಗಾಜಿನ ಬಾಟ್ಲಾಗಲಿ ಇಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಇದೆಷ್ಟು ದಿನ ಆದರೂ ನೀವು ಅಷ್ಟೇ ಚೆನ್ನಾಗಿರುತ್ತೆ. ನಾನಿವಾಗ ಪೌಡ್ರ್ ಆಗಿದ್ದು ಈ ಥರ ಹಾಕಿ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿರ್ತಿದೆ. ನೀವು ಟ್ರಿಪ್ಪು ಎಲ್ಲರ ದೂರ ಹೋಗ್ಬೇಕಂದ್ರೆ ಚಪಾತಿ ಜೊತೆಗೆ ಇದನ್ನು ಮಾಡ್ಕೊಂಡು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, 1/4 kg ಪುಡಿಯಲ್ಲಿ ಕಡಲೆ ಬೀಜಲ್ಲಿ ಎಷ್ಟಾಗಿದೆ ಅಂತ ನೋಡ್ಕೊಳ್ಳಿ ನೀವು. ಏನಂದರೆ ನೀವು ಸ್ಟಾರ್ಟಿಂಗೇ ಎಲ್ಲ ಬೆಳ್ಳುಳ್ಳಿ, ಖಾರ, ಉಪ್ಪು ಏನು ಹಾಕಬಾರ್ದು. 1 ರೌಂಡು ಪುಡಿ ಮಾಡಿಕೊಂಡು ನೀವು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಾಯಿತು. ಇವಾಗ ನಾನು ಕೊಬ್ಬರಿ ಹಾಕಿ ರುಬ್ಬೋದು ತೋರಿಸ್ತೀನಿ. ನೋಡಿ, ಇದೇ ಜಾರಲ್ಲಿ ನಾನು ಇವಾಗ ಒಣ ಕೊಬ್ಬರಿ ತೊಗೊಂಡಿದ್ನಲ್ವ ಅರ್ಧ ಬಟ್ಲು, ಇವಾಗ ಇದನ್ನ ಒಣ ಕೊಬ್ಬರಿ 1 ರೌಂಡು ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ಥರ ನಾವು ಸಣ್ಣದಾಗೆ ರುಬ್ಕೊಂಬರ್ಬೇಕು. ಒಣ ಕೊಬ್ಬರಿ ಅಲ್ವ ಇದು, ಎಲ್ಲ ಜೊತೆಗೆ ಸೇರಿಸಿ ಹಾಕಿದ್ರೆ ನುಣ್ಣಗಾಗಲ್ಲ. ಅದಕ್ಕೆ ಫಸ್ಟು ಈ ಥರ ಕಾಯಿ ನಾವು ರುಬ್ಕೊಂಬರ್ಬೇಕು. ಇವಾಗ ಇದ್ರ ಜೊತೆಗೆ ನಾನು ಕಡಲೆ ಬೀಜ ಹಾಕಿ ಅದು 1 ರೌಂಡು ಹಾಕ್ಕೊಂಡು ಬರ್ತೀನಿ. ಇವಾಗ ಕಡಲೆ ಬೀಜ, ಒಣ ಕೊಬ್ಬರಿ ಹೇಗೆ ರುಬ್ಬಿದೆ ಅಂತ ನೀವೇ ನೋಡ್ಕೊಳ್ಳಿ. ಇದರೊಳಗೆ ಇವಾಗ ನಾನು ಬೆಳ್ಳುಳ್ಳಿ, ಯಾಕಂದರೆ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕ್ಕೋಬೇಕು. ಜಾಸ್ತಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರೋದು. ಇದರಲ್ಲಿ 2 ಸ್ಪೂನು, 2 ರಿಂದ 3 ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕೋರಿ, ಕಾಶ್ಮೀರಿ ಖಾರದ ಪುಡಿ ಇದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು 1 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಇನ್ನೊಂದು ರೌಂಡು ನಾನು ಹಾಕ್ಕೊಂಬರ್ತೀನಿ. ನೋಡಿ, ಇದು ಒಣ ಕೊಬ್ಬರಿ ಹಾಕಿರೋದಕ್ಕೆ ಹೆಂಗಿದೆ ನೋಡಿ, ಒಂಥರ ಮುದ್ದೆ ಥರ ಇದ್ದಂಗಿದೆ. ತುಂಬ ಚೆನ್ನಾಗಿರುತ್ತೆ ಇದು, ಅದಕ್ಕಿಂತ ಟೇಸ್ಟಾಗಿರುತ್ತೆ. ಯಾಕಂದ್ರೆ ವಯಸ್ಸಾದವರು, ಜೀರ್ಣ ಆಗಲ್ಲ ಅನ್ನೋರು ಸ್ವಲ್ಪ ಕೊಬ್ಬರಿ ಹಾಕೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು 2 ಥರ ಮಾಡಿ ತೋರಿಸಿದ್ದೀನಿ. ಇವಾಗ ನೋಡಿ, ಇದು 2 ಥರನೂ ಚಟ್ನಿ ಪುಡಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. 2 ಅಷ್ಟೇ 1 ತಿಂಗಳು ಇದ್ರೂ ಏನು ಕೆಡಲ್ಲ, ಏನೂ ಇಲ್ಲ. ನೀಟಾಗಿ ಬಾಕ್ಸಲ್ಲಿ ಹಾಕ್ಕೊಂಡು ಚಪಾತಿಗೆ, ಚಟ್ನಿಗೆ, ಅನ್ನದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ತಿಂದು ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನಾವು ಕೈಯಿಂದ ಇದು ಸ್ವಲ್ಪ ಇದು ಗಟ್ಟಿ ಥರ ಇದು ಹಾಕಿ ಎಣ್ಣೆ ಬಿಟ್ಕೊಂಡಿರ್ತಾರಲ್ವ ಕಾಯೆಲ್ಲ, ಮೊದಲೇ ಕಡಲೆ ಬೀಜನೂ ಎಣ್ಣೆ, ಕೊಬ್ಬರಿನೂ ಎಣ್ಣೆ ಇರುತ್ತೆ. ಇದನ್ನು ಈ ಥರ ನಾವು ಮಾಡ್ಕೊಂಡ್ಬಿಟ್ಟು ನಾವು ಹೀಗೆ ನೀಟಾಗಿ ಈ ಥರ ಕಲಿಸ್ಬಿಟ್ಟು ನಾವು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು.
ಎರಡು ಥರನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಏನಾರು ಅರ್ಜೆಂಟಾಗಿ ಅಡುಗೆ ಮಾಡೋಕ್ಕೆ ಟೈಮ್ ಆಗಿತ್ತಂದರೆ ಈ ಚಟ್ನಿ ಪುಡಿ ಹಾಕೊಂಡೆ ನೀವು ಚಪಾತಿ, ರೊಟ್ಟಿ ಎಲ್ಲರ ಜೊತೆಗೂ ತಿನ್ಬೋದು. ಮೊಸರಿದ್ದರೆ ಸಾಕು, ಊಟ ಸೂಪರಾಗಿರುತ್ತೆ. ನೋಡಿ ಹೇಗಿದೆ ಅಂತ, ಎರಡನ್ನೂ ರೆಡಿಯಾಗಿದೆ. ನಿಮಗೆ ಈ ಚಟ್ನಿ ಪುಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.